ಡಿಟರ್ಮಿನೆಂಟ್ ಆ್ಯಸ್ ಅ ಫಾರ್ಮುಲಾ ಮತ್ತು ವ್ಯಾಲ್ಯೂ ಬಿಟ್ಟು ಡಿಟರ್ಮಿನೆಂಟ್ ಏನು ಅಂತ ಹೇಳಿ ಮಾತಾಡೋಣ. ಡಿಟರ್ಮಿನೆಂಟ್ ಈಸ್ ಅ ಸ್ಪೆಷಲ್ ನಂಬರ್. ಇಟ್ ಕ್ಯಾನ್ ಬಿ ರಿಯಲ್ ಆರ್ ಇಮ್ಯಾಜಿನರಿ that can be calculated from a matrix. Conditions applied. ಏನಪ್ಪ ಕಂಡೀಷನ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಬಿ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸರಿನಾ? ಸೊ ಈ ಸಿಂಗಲ್ ನಂಬರಿಂದ ನಾವು ಏನೆಲ್ಲ ಕಲಿಬೋದು. ಜಾಮಿಟ್ರಿ, ಇನ್ ದ ಫೀಲ್ಡ್ ಆಫ್ ಜಾಮಿಟ್ರಿ ಏನು ಮಾತಾಡ್ಬೋದು ಅಂತ ಹೇಳಿದ್ರೆ ಏರಿಯಾ, ವಾಲ್ಯೂಮ್ ರಿಲೇಟೆಡ್ ಮಾತಾಡ್ಬೋದು. ಫಾರ್ ಎಕ್ಸಾಂಪಲ್ ಇದು ಜ್ಞಾಪಕ ಇದೆಯಾ? ಇದು ದಿಸ್ ವಾಸ್ ರೊಟೇಟಿಂಗ್ ಮತ್ತು ಸ್ಕೇಲಿಂಗ್. ಈ ಪರ್ಟಿಕ್ಯುಲರ್ ಟ್ರಯಾಂಗಲನ್ನು ನಾವು ಪುಟ್ಟದ್ದು ಮಾಡಿದ್ದೀವಿ ಮತ್ತು ರೊಟೇಟ್ ಮಾಡಿದ್ದೀವಿ. ಸೊ ಇವಾಗ ನಮ್ಮ ರೇಷ್ಯೋ ಆಫ್ ದ ಏರಿಯಾಸ್ ಆಫ್ ದ ಓಲ್ಡ್ ಟ್ರಯಾಂಗಲ್ ವಿತ್ ದ ನ್ಯೂ ಟ್ರಯಾಂಗಲ್ ರೇಷ್ಯೋ ತೊಗೊಂತು ಅಂತ ಹೇಳಿದ್ರೆ ನ್ಯೂ ಬೈ ಓಲ್ಡ್ ಆ್ಯಕ್ಚುಲಿ ನಮಗೆ 0.25 ಬರುತ್ತೆ. ದಟ್ ಈಸ್ ಹೊಸ ಟ್ರಯಾಂಗಲಿನ ಏರಿಯಾ. ಇಟ್ ಈಸ್ 1/4 ದ ಓಲ್ಡ್ ಟ್ರಯಾಂಗಲ್. ಕಾಲು ಭಾಗ ಆಗೋಗಿದೆ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಿದೆ? ವಿತ್ ದ ಹೆಲ್ಪ್ ಆಫ್ ಡಿಟರ್ಮಿನೆಂಟ್. ಸೊ ಡಿಟರ್ಮಿನೆಂಟು ಹಲವಾರು ಯೂಸೇಜ್ ಇದೆ. ಒನ್ ಆಫ್ ಇಟ್ ಇಸ್ ರಿಲೇಟೆಡ್ ಟು ಏರಿಯಾ ಆ್ಯಂಡ್ ವಾಲ್ಯೂಮ್ ಆಫ್ ಗಿವನ್ ಸ್ಟ್ರಕ್ಚರ್. ಸ್ಕೇಲಿಂಗಿಗೆ ಉಪಯೋಗಿಸ್ತೀವಿ. ಇಮೇಜ್ ಪ್ರೊಸೆಸಿಂಗ್ ಮಾತಾಡಿದಾಗ ಸ್ಕೇಲಿಂಗ್ ಅಂತ ಹೇಳಿದ್ರೆ ದೊಡ್ಡದು ಚಿಕ್ಕದು ಮಾಡೋದು, ರೊಟೇಟ್ ಮಾಡೋದು, ಶೇರ್ ಮಾಡೋದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅದನ್ನು. ಇಂಜಿನಿಯರಿಂಗಲ್ಲಿ ಸ್ಟೆಬಿಲಿಟಿ ಅನಾಲಿಸಿಸು, ಫಿಸಿಕ್ಸಲ್ಲಿ ಸಾಲ್ವಿಂಗ್ ಲೀನಿಯರ್ ಇಕ್ವೇಷನು, ಕ್ರಿಪ್ಟೋಗ್ರಫಿ, ಎಕನಾಮಿಕ್ಸ್. ಸೊ ನಾವು ಮೇಟ್ರಿಕ್ಸಲ್ಲಿ ಏನೇನು ನೋಡಿದೆಯೋ ಅದು ಎಕ್ಸ್ಟೆನ್ಷನ್ ಇವೆಲ್ಲ ಅಲ್ವಾ. ಸೊ ಇಲ್ಲಿ ನೀವು ಏನು ಬರ್ಕೊಬೇಕು ಅಂತ ಹೇಳಿದ್ರೆ ಈ ಭಾಗ ನೊಟೇಷನ್ ಹೇಗೆ ಡಿನೋಟ್ ಮಾಡ್ತೀವಿ? ಡಿಟರ್ಮಿನೆಂಟ್ ಆಫ್ ಏನಾ ಈ ರೀತಿಯಲ್ಲಿ, ಇದು ಮ್ಯಾಗ್ನಿಟ್ಯೂಡ್ ಅಲ್ಲ, ಡಿಟರ್ಮಿನೆಂಟು ಡಿ ಅಂತ ಹೇಳಿ ಇಲ್ಲ ಡೆಲ್ಟಾ. ಇದನ್ನು ಹೇಗೆ ಓದ್ತೀವಿ? ವಿ ರೀಡ್ ಇಟ್ ಆಸ್ ಡಿಟರ್ಮಿನೆಂಟ್ ಆಫ್ ಎ ಆರ್ ನಾಟ್ ಮಾಡ್ಯುಲಸ್ ಆಫ್ ಎ. ಇದು ಮಾಡ್ಯುಲಸ್ ಆಫ್ ಎ ಅಲ್ಲ, ಎ ಮೇಟ್ರಿಕ್ಸ್ ಅಂತ ಹೇಳಿ ತಿಳ್ಕೊಂತು ಅಂತ ಹೇಳಿದ್ರೆ ನೀವು ಗೊತ್ತಾಯಿತು ಅಂತ ಹೇಳಿದ್ರೆ ಇಟ್ ಇಸ್ ರೆಡ್ ಆಸ್ ಡಿಟರ್ಮಿನೆಂಟ್ ಆಫ್ ಎ. ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ ಓದೋಕ್ಕೆ ಹೋಗ್ಬಿಡಿ, ಮಾಡ್ಯುಲಸ್ ಅಂತ ಹೇಳಿ ಓದೋಕ್ಕೆ ಹೋಗ್ಬಿಡಿ. ಆಯಿತಾ? ಸೊ ಇದು ಇಂಟ್ರೆಸ್ಟ್ ಇರೋರು ಓದ್ಬೋದು, ಆಮೇಲೆ ವೆಬ್ ಸರ್ಚ್ ಮಾಡ್ಕೊಳ್ಳಿ ಇದನ್ನು. ಮತ್ತು ಇದು ನಿಮ್ಮ ನೊಟೇಷನ್ ಆ್ಯಂಡ್ ರೆಡ್ ಆಸ್ ಇದು ಕೂಡ ಬರ್ಕೊಬೇಕು. ಇದನ್ನು ಬರ್ಕೊಬೇಕು.